ಗಂಧಯುವರು ಎಲ್ಲ ಗಾನವ ಪರಿಹರಿತು ಬಂಗಾರಮಕ್ಕಿ ವೀರಾಂಜನೇಯ ಸ್ಥಳದಲ್ಲಿ ಒಂದು ದರ್ಶನದಲ್ಲಿ ಕೇಳಿದವಾಗ ಹಿಂದೆ ಸರಿ ಬೇಡ, ಏನೇ ಕಷ್ಟ ಬಂದರೂ ಸಹ ನೀನು ಹಿಂದೆ ಸರಿಯುವಂಥದ್ದು ಬೇಡ, ಮುಂದೆ ಹೋಗಬೇಕು ನೀನು ಅಂತ ತಿಳಿಸದಲ್ಲಿ ನಾನು ಮುಂದೆ ಮಾಡ್ಕೊಂಡು ಬಂದಿದ್ದೆ. ಊರಲ್ಲೇ ನಾನು ಕೆಲಸ ಮಾಡಿಕೊಂಡು ಸ್ಥಳವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತರಿಗೂ ಸಹ ಬಂದಂಥ ಭಕ್ತರಿಗೆ ನಡೆಸ್ಕೊಡ್ತಾ ಇದೆ, ಶೀಘ್ರವಾಗಿ ನಡೆಸ್ಕೊಡ್ತಾ ಇದೆ. ಅಂದರೆ ಹೇಳಿಕೆ ಮಾಡ್ಕೊಂಡಂಥದ್ದು ಸಹ ಉಗ್ರ ರೂಪದಲ್ಲಿ ನಡೆಸ್ಕೊಡ್ತಾಳೆ. ಮತ್ತೇನು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವರು ನಿಮ್ಮ ಒಂದು ಮಿತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬಂದು ಏನೇನೋ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಲ್ಲಿ ಅದು ಮುಂದೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಈ ರೀತಿ ಒಂದು ಕ್ಷೇತ್ರದ್ದು. ಮತ್ತು ಈಗಿನ ಸ್ಥಳ ಅಲ್ಲ ಇದು, ಸ್ಥಳ ಇದು ಕೇಳಿದವಲ್ಲಿ ಸ್ಥಳ 400 ವರ್ಷದ ಹಿಂದಿನ ಸ್ಥಳ ಅನ್ನುವಂಥದ್ದು ಕಂಡು ಬಂದದ. ಇದು ಊರಿಗೆಲ್ಲ ಊರಲ್ಲೂ ಸಹ ಹೇಳ್ತಾರೆ. ಒಂದು ಇದು ಹೆಸರಿರುವಂಥದ್ದು ಬುಡುಗುಡ ಕ್ಲಾಂತಿ, ಅಭಿಗದ್ದಿ ಬುಡುಗುಡ ಕ್ಲಾಂತಿ ಹೇಳಿ ಕರೀತಾರೆ ಇದಕ್ಕೆ. ಹಾಗಾಗಿ ಹಿಂದಿನಿಂದನೂ ಸಹ ಇಲ್ಲಿ ಏನೂ ಇರಲಿಲ್ಲ. ಈ ಹಿಂದೆ ಇಲ್ಲಿ ಏನೂ ಇರಲಿಲ್ಲ, ಎಲ್ಲ ಕಾಡು ಇದು. ನಾವು ಹೊತ್ತಿಂದನೂ ಸಹ ಇಲ್ಲಿ ಬಂದು ನೆಲೆ ಮಾಡಿ ನನಗೆ ಕಷ್ಟ ಆದಂದರೆ ಪ್ರಥಮ ಅಂತಾರೆ. ಅಲ್ಲಿ ಮೇಲೊಂದು ಸ್ಥಳ ಇದೆ, ರಾವು ಅಂತ. ನಾವು ನಮ್ಮ ಅಜ್ಜ ಹೇಳ್ತಾಯಿದ್ರು, ಇದು 2 ತಲೆಮಾರದ್ದು ನನಗೆ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪನೂ ಹೇಳ್ತಾ ಇದ್ದ, ಇದು ಬಲಿಷ್ಠವಾದ ಸ್ಥಳ. ನಾವು ರಾತ್ರಿ ಆಗಲೇ ಇಲ್ಲಿ ಶೇಂಗಾ ಗಿಂಗ ನೆಡ್ತಿದ್ವಿ, ರಾತ್ರಿ ಆಗಲೇ ನಾವು ಮಾತಾಡ್ತಿದ್ವಿ. ಯಾವ ಭಯ ಭೀತಿ ಇಲ್ಲದೆ ನಮ್ಮ ಎಲ್ಲರೂ ಆಯಿತು, ಒಳ್ಳೆಯದಾಗದೆ ನಮಗೆ. ಮತ್ತೊಂದು ನಮ್ಮ ತಮ್ಮ ಒಬ್ಬ ಮಿಸ್ ಆದಂಗೆ ನಾನು 2 ಕೋಳಿ ಹೇಳ್ಕೊಂಡಿದ್ದೆ, ಜೋಡುಗಾಯಿ ಇಟ್ಟು. ಒಂದು 3 ತಿಂಗಳ ಒಳಗಾಗಿ ವಾಪಸ್ ಬಂದ. ಸುಬ್ರಹ್ಮಣ್ಯದಲ್ಲಿದ್ದ, ಯಾವುದೋ ಒಂದು ಸಾಕಾಗಿ. ಮತ್ತೊಂದು ಜಮೀನದ್ದೊಂದು ಆಸೆ ಇಟ್ಕೊಂಡಿದ್ದೆ, ಇಲ್ಲೇ ಜೋಡುಗಾಯಿ ಇಟ್ಟು ಹೋಗಿದೆ. ಈಗಾಗಲೇ 15 ದಿವಸ ಆಯಿತು ರೆಕಾರ್ಡ್ ಆಗಿದೆ, ನನಗೆ ಒಳ್ಳೆಯದಾಗಿದೆ. ಅದ್ರ ಸಲುವಾಗಿ ನನಗೊಂಥರ ನಂಬಿಕೆ ಇಲ್ಲ. ಹುಬ್ಳಿಯಿಂದ ಕಳೆದ 2 ವರ್ಷಗಳಿಂದ ನಾನು ಈ ಸ್ಥಳಕ್ಕೆ ಬರ್ತಾ ಇದ್ದೀನಿ. ನಂಬಿಕೆ ಇದ್ದಲ್ಲಿ ದೇವಿ ಕೈ ಬಿಡಲ್ಲ. ಇದು ಸತ್ಯ ಸತ್ಯ ಸತ್ಯ. ಯಾಕಂದರೆ 2 ವರ್ಷದಲ್ಲಿ ನನ್ನ ಎಷ್ಟು ಕಷ್ಟ ಕಾರ್ಪಣ್ಯಗಳಿದ್ದು 90% ಕಡಿಮೆ ಆಗಿದೆ. ಒಂದೇ ಒಂದು ಆಸೆ ಉಳ್ಕೊಂಡಿದ್ದೆ, ಆ ತಾಯಿ ಅದನ್ನೂ ಈಡೇರಿಸ್ತಾಳೆ, ಅದು ಗೊತ್ತು. ತಾವು ಎಲ್ಲರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಸ್ಥಳಕ್ಕೆ ಬನ್ನಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಮಡಲಲ್ಲಿ ಹಾಕಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ. ನಾನು ಸಾಗರದಿಂದ ಬಂದಿದ್ದೆ.
ನಾನೀಗ 6-7 ವರ್ಷದಿಂದ ಬರ್ತಾಯಿದ್ದೀನಿ. ಮುಂಚೆ ಬೆಳಗಾವಲ್ಲಿದ್ದೆ, ಅಲ್ಲಿಂದ ಸ್ಥಳ ಬದಲಾವಣೆ ಬೇಕು ಅಂತ ಈ ತಾಯಿ ಹತ್ರ ಬಂದು ಪ್ರಾರ್ಥನೆ ಇಟ್ಟಿದ್ದೆ. ಕೆಲಸನೂ ಯಶಸ್ಸು ಆಯಿತು. ಮತ್ತು ಅದೇ ರೀತಿ ಸಾಗರದಲ್ಲಿ ಬಂದೆ. ಸಾಗರದಲ್ಲಿ ನಂಗೆ ಉದ್ಯೋಗ ಸಿಕ್ತು. ಪ್ರತಿ ಸರಿ ನೀನು ತಿಂಗಳಿಗೆ ಒಂದು ಸರಿನಾರೆ ನಾನು ಇಲ್ಲಿ ಬಂದು ಹೋಗ್ತಿದ್ದೀನಿ. ಮತ್ತು ನಾನು ಅಲ್ಲಿಂದ ಸಾಗರದಿಂದ ಮತ್ತು ಮೈಸೂರಿಗೆ ಹೋದೆ, ಕೆಲಸ ಬೇಕು ಅಂತ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು. ಅಲ್ಲಿ ಮೈಸೂರಿಗೆ ಹೋದ್ಮೇಲೆ ನಂಗೆ ಕೆಲಸ ಸ್ವಲ್ಪ ಒಳ್ಳೆ ರೀತಿಯಿಂದ ಕೈ ಹಿಡಿತು. ಅದೇ ರೀತಿ ಪ್ರತಿ ಸರಿ ನಾನು ಸಾಗರಕ್ಕೆ ಮೈಸೂರಿಂದ ಬಂದಾಗಲೂ ಇಲ್ಲಿ ಒಂದು ಸರಿ ಬಂದು ತಾಯಿ ಭೇಟಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೇನೆ. ಅದರಿಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂದರೆ ಕುಟುಂಬದಲ್ಲಿ ಸ್ವಲ್ಪ ಅಂದರೆ ರಕ್ತಪಾನ ಇದಾಗೋದು ಆ ಥರ ಎಲ್ಲ ಆಗ್ತಿತ್ತು. ಆಕ್ಸಿಡೆಂಟ್ ಆಗೋದು ಮತ್ತು ತಂದೆಯವರು ಮರದಲ್ಲಿಂದ ಬಿದ್ದು ಈ ಥರ ಸಮಸ್ಯೆ ಆದವಾಗ ಈ ಒಂದು ಆಕಸ್ಮಿಕ ಭೇಟಿಯಾಗಿ ಕ್ಷೇತ್ರಕ್ಕೆ ಬಂದೆ. ಇಲ್ಲಿ ಬಂದ ಮೇಲೆ ನಮ್ಮದು ಪೂರ್ವಜರದೆಲ್ಲ ತಾಯಿ ಎಲ್ಲನೂ ನಮಗೆ ತಿಳಿಸಿ ಹೇಳ್ತೆ. ಅಂದರೆ ನಮ್ಮದು ಬುಡದಲ್ಲಿ ಏನಿತ್ತು ಏನು ಎಲ್ಲ ತಿಳಿಸಿ ಹೇಳಿದ ಮೇಲೆ ಅಲ್ಲಿ ಹೋಗಿ ಎಲ್ಲ ತಿಳ್ಕೊಂಡ್ಮೇಲೆ ತಾಯಿ ಏನು ಹೇಳ್ತಲ್ಲ ಅದ್ರ ಪ್ರಕಾರನೇ ಎಲ್ಲ ಮಾಡ್ಕೊಳ್ತಾ ಬಂದೆ. 2017ರಿಂದ ಇಲ್ಲಿ ತನಕ ನಾನು ಸೇವೆನೂ ಮಾಡ್ತಿದ್ದೀನಿ ಕ್ಷೇತ್ರಕ್ಕೆ. ಇಲ್ಲಿ ತನಕ ತಾಯಿಯನ್ನು ಕಾಪಾಡ್ಕೊಂಡು ಬಂದಿದ್ದೆ. ಉದ್ಯೋಗದಲ್ಲಾಗಲಿ ಕುಟುಂಬದಲ್ಲಿ ಎಲ್ಲರಿಗೂ ರಕ್ಷಣೆ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಬೇಕು.